77ನೇ ಗಣರಾಜ್ಯೋತ್ಸವದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಶಾಲೆಯ SDMC ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ PS ಪಟ್ಟಿ ಸರ್ ಅವರೇ ಹಾಗೂ ಉಪಾಧ್ಯಕ್ಷರಾಗಿರ್ತಕ್ಕಂಥ SM ಹಳಪೆಂಡಿ ಸರ್ ಅವರೇ ಹಾಗೂ ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ತಾಲೂಕು ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ರಾಜಮ್ಮ ಬಸವರಾಜ ಬಡ್ಡಿ ಅವರೇ, ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳುತ್ತಾ, ಸ್ವಾತಂತ್ರ್ಯ ಸಿಗುವುದಕ್ಕಿಂತ ಮುಂಚೆ ಭಾರತವನ್ನ ಸಾಕಷ್ಟು ವಿದೇಶಿಯರು ಆಳ್ವಿಕೆಗೆ ಒಳಪಡಿಸಿಕೊಂಡ್ರು. ಆ ಆಳ್ವಿಕೆಯ ಪ್ರತಿಫಲವಾಗಿ ಭಾರತ ನಿರಂತರವಾಗಿ ಬ್ರಿಟಿಷರೊಡನೆ ಹೋರಾಟಗಳನ್ನ ಮಾಡುತ್ತಾ ಸ್ವಾತಂತ್ರ್ಯವನ್ನ ಧ್ವನಿಸಿಕೊಳ್ಳಲು ಹಗಲು ರಾತ್ರಿ ಅನ್ನದೇ ಹೋರಾಟಗಳನ್ನು ಮಾಡ್ತಾರೆ. ಈ ಹಬ್ಬ ಅಂದ ತಕ್ಷಣ ನಾವು ಏನಂತ ತಿಳ್ಕೊತೀವಿ ಅಂದ್ರೆ ನಮಗೆ ಮುಖ್ಯವಾಗಿ ಬರುವುದು ದೀಪಾವಳಿ ಹಬ್ಬ, ಇನ್ನಿತರ ಗ್ರಾಮೀಣ ಭಾಗದಲ್ಲಿ ಆಚರಣೆ ಮಾಡುವಂತಹ ಹಬ್ಬಗಳು ಅಂತೇಳಿ ನಾವು ಅವುಗಳನ್ನ ಮಾತ್ರ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಬಟ್ ರಾಷ್ಟ್ರೀಯ ಹಬ್ಬಗಳು ಅಂತೇಳಿ ಬಂದಾಗ ಈ ಒಂದು ಗಣರಾಜ್ಯೋತ್ಸವ ಆಗಿರ್ಬೋದು, ಸ್ವಾತಂತ್ರ್ಯ ದಿನೋತ್ಸವ ಆಗಿರ್ಬೋದು, ಇವೆಲ್ಲವೂ ಕೂಡ ಪ್ರತಿ ಮನೆಯಲ್ಲಿ ಆಚರಿಸುವಂತಹ ಹಬ್ಬ. ಯಾಕಂದ್ರೆ ನಾವು ಇಷ್ಟೊಂದು ಮುಕ್ತವಾಗಿ ಈ ಒಂದು ಸಮಾಜದಲ್ಲಿ ಜೀವಿಸ್ತಾ ಇದ್ವಿ ಅಂತಂದ್ರೆ ಅದಕ್ಕೆ ಕಾರಣ ಏನಂತಾರ ನಮಗೆ ಸ್ವಾತಂತ್ರ್ಯ. ಈ ಸ್ವಾತಂತ್ರ್ಯದ ನಂತರ ಏನಾಯಿತು ಅನ್ನೋದೇ ಬಹುಮುಖ್ಯವಾಗಿದೆ. ನಾನು ಒಂದು ನಿಮಗೆ ಕಥೆಯ ಮೂಲಕ ಆ ಒಂದು ಗಣರಾಜ್ಯೋತ್ಸವದ ವಿಚಾರಗಳನ್ನ ಹಂಚಿಕೊಳ್ಳಲು ಇಷ್ಟಪಡ್ತೀನಿ. ಒಂದು ಭವ್ಯವಾದಂತ ಅರಣ್ಯ ಇತ್ತು. ಎಷ್ಟೊಂದು ಸುಂದರವಾಗಿತ್ತಂತರ ದಟ್ಟವಾದಂತಹ ಕಾಡುಗಳಿಂದ ತುಂಬಿರ್ತಕ್ಕಂಥ ಆ ಅರಣ್ಯದಲ್ಲಿ ಒಂದು ಮುದ್ದಾದಂತ, ಎಷ್ಟು ಮುದ್ದಾಗಿತ್ತಂತಾರ ಮರ ನೋಡಿದ್ರೆ ಆ ಮರದ ಕೆಳಗಡೆ ಕುತ್ಕೊಳ್ಬೇಕು ಅನ್ನೋ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಹಣ್ಣುಗಳಿಂದ ಕೂಡಿರ್ತಕ್ಕಂಥ ಒಂದು ಆ ಕಾಡಿನೊಳಗಡೆ ಮರವಿತ್ತು. ಆ ಮರದ ಒಳಗಡೆ ಸಾಕಷ್ಟು ಪಕ್ಷಿಗಳು, ಪ್ರಾಣಿಗಳು ಏನಾಗಿತ್ತು ಅಂತಾರ ವಾಸವಾಗಿತ್ತು. ಯಾಕಂದ್ರ ಅಷ್ಟೊಂದು ವಿಶಾಲವಾದಂತ ಮರ ಆ ಒಂದು ಕಾಡಿನೊಳಗಡೆ ಇತ್ತು. ಆ ಕಾಡಿನಲ್ಲಿ ಹಲವಾರು ಪಕ್ಷಿಗಳು ಗೂಡು ಕಟ್ಕೊಂಡು ಏನ್ ಮಾಡಾಕ್ತಿದ್ವು ಅಂತಾರ ವಾಸವನ್ನ ಮಾಡ್ತಾ ಇದ್ವು. ಈ ವಾಸ ಮಾಡುವಂತ ಸಂದರ್ಭದೊಳಗಡೆ ಅಲ್ಲಿ ಎಲ್ಲಿಂದೋ ಕೆಲವೊಂದಷ್ಟು ಬೇಟೆಗಾರರು ಏನ್ ಮಾಡ್ತಾರಂತಾರ ಆ ಕಾಡಿನೊಳಗಡೆ ಹೋಗ್ಬೋದು. ಆ ಕಾಡಿನೊಳಗಡೆ ಹೋದಂತ ಸಂದರ್ಭದೊಳಗಡೆ ಅವರ ಕಣ್ಣಿಗೆ ನೆಟ್ಟಿದ್ದು ಯಾವುದಂತಾರ ಈ ಬೃಹತ್ ಆಕಾರದ ಒಂದು ಮರ. ಆ ಮರವನ್ನು ನೋಡಿರ್ತಕ್ಕಂಥ ಆ ಬೇಟೆಗಾರರು ಏನ್ ಮಾಡ್ತಾರಂತಾರ ಈ ಮರವನ್ನ ಹೇಗಾದ್ರೂ ಮಾಡಿ ಏನ್ ಮಾಡ್ಬೇಕು, ನಾವು ವಶಪಡಿಸ್ಕೊಳ್ಬೇಕು. ಆ ವಶಪಡಿಸ್ಕೊಂಡು ಅದ್ರೊಳಗಡೆ ಇರ್ತಕ್ಕಂಥ ಹಣ್ಣುಗಳು ಅಂದ್ರೆ ಸಂಪತ್ತನ್ನ ನಾವೇನ್ ಮಾಡ್ಬೋದು, ಈಸಿಯಾಗಿ ತೆಗೆದುಕೊಂಡು ಹೋಗ್ಬೋದು ಅಂತೇಳಿ ವಿಚಾರ ಮಾಡಿ ಏನ್ ಮಾಡ್ತಾರಂತಾರ ಆ ಮರಕ್ಕೆ ಬೃಹತ್ ಆಕಾರವಾದಂತ ಒಂದು ಏನ್ ಮಾಡ್ತಾರಂತಾರ ಬಲೆಯನ್ನ ಎಸಿತಾರ. ಆ ಬಲೆಯನ್ನ ಎಸೆತಕ್ಕಂಥ ಸಂದರ್ಭದೊಳಗಡೆ ಆ ಪಕ್ಷಿಗಳೆಲ್ಲವೂ ಕೂಡ ಆ ಬಲೆ ಒಳಗಡೆ ಸಿಕ್ಕೊಂಡ್ಬಿಡ್ತಾವ. ಆ ಬಲೆ ಒಳಗಡೆ ಸಿಕ್ಕೊಂಡಿರ್ತಕ್ಕಂಥ ಪಕ್ಷಿಗಳಿಗೆ ಮುಂದಿನ ಯೋಚನೆ ಮಾಡೋದಕ್ಕೂ ಕೂಡ ಏನಾಗಿರಲ್ಲ ಅಂತಾರೆ, ಸಮಯ ಇರೋದಿಲ್ಲ. ದಿಢೀರನೆ ಬಂದಿರತಕ್ಕಂಥ ಆ ಬೇಟೆಗಾರರು ಅಲ್ಲಿ ಏನ್ ಮಾಡ್ತಾರ, ಬಲೆಯನ್ನು ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ಆ ಪಕ್ಷಿಗಳೆಲ್ಲವೂ ಕೂಡ್ಕೊಂಡು ಏನ್ ಮಾಡ್ತಾವ ಅಂತಾರ ತಮ್ಮಲ್ಲೇ ಮಾತುಕತೆಗಳನ್ನ ಪ್ರಾರಂಭ ಮಾಡ್ತಾವ. ಈಗ ಹೇಗ್ ಮಾಡೋದು, ಈ ಬಲೆಯಿಂದ ನಾವ್ ಏನ್ ಮಾಡ್ಬೇಕು, ತಪ್ಪಿಸ್ಕೊಂಡು ಹೋಗ್ಬೇಕು ಮತ್ತು ಈ ಒಂದು ಮರವನ್ನ ನಾವೇನ್ ಮಾಡ್ಬೇಕು, ಸಂರಕ್ಷಣೆ ಮಾಡ್ಬೇಕು ಅಂತ ಏನ್ ಮಾಡ್ತಾವ ವಿಚಾರಗಳನ್ನ ಮಾಡ್ಕೊಂಡು ಕೂತ್ಕೊತಾವ. ಸೊ ಅಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಹಿರಿಯ ಪಕ್ಷಿಗಳ ಕಿವಿ ಮಾತುಗಳನ್ನ ನಾವೆಲ್ಲ ಆಲಿಸ್ತಾವ. ಏನ್ ಆಲಿಸ್ತಾವ ಅಂತಾರ, ಈಗ ನಾವ್ ಏನಾದ್ರೂ ಮಾಡಿ ಏನ್ ಮಾಡ್ಬೇಕು, ಒಗ್ಗಟ್ಟಿನಿಂದ ಹೋರಾಟ ಮಾಡಿದ್ರೆ ಒಗ್ಗಟ್ಟಿನಿಂದ ಏನ್ ಮಾಡ್ಬೋದು, ಈ ಬಲೆಯನ್ನ ಎತ್ಕೊಂಡು ಹೋಗ್ಬಹುದು ಅಂತ ವಿಚಾರ ಮಾಡಿ ಏನ್ ಮಾಡ್ತಾವ ಒಟ್ಟಿಗೆ ಕೂಡ ಶ್ರಮವನ್ನ ಬಳಸಿಕೊಂಡು ಆ ಒಂದು ಬಲೆಯನ್ನ ಎತ್ತುಕೊಂಡು ಏನ್ ಮಾಡ್ಬಿಡ್ತಾವ, ಹರಿದು ಬಿಡ್ತಾವ. ಹರಿದ ತಕ್ಷಣ ಅಲ್ಲಿರ್ತಕ್ಕಂಥ ಆ ಬೇಟೆಗಾರರ ಮೇಲೆ ಕೆಲವೊಂದಷ್ಟು ಪಕ್ಷಿಗಳು ಏನ್ ಮಾಡ್ತಾವ ಅಂತಾರ ದಾಳಿಯನ್ನ ಮಾಡ್ತಾವ. ಈ ದಾಳಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಬೇಟೆಗಾರರು ಕೂಡ ಆ ಮರದಿಂದ ಅಂದ್ರೆ ಬೃಹತ್ ಆಕಾರದ ಮರದಿಂದ ಏನ್ ಮಾಡ್ತಾರ, ಓಡಿ ಹೋಗಿರ್ತಾರ. ಸೊ ಓಡಿ ಹೋದ ನಂತರ ಅಲ್ಲಿರ್ತಕ್ಕಂಥ ಪಕ್ಷಿಗಳು ಮತ್ತೆ ಆ ಮರದ ಮೇಲೆ ಕುತ್ಕೊಳ್ಳಲು ಏನ್ ಮಾಡ್ತಾವ, ಜೀವನವನ್ನ ಸಾಗಿಸೋದಕ್ಕೆ ಪ್ರಾರಂಭ ಮಾಡ್ತಾವ. ಕತೆ ಚೆನ್ನಾಗಿತ್ತಲ್ಲ, ಕೇಳೋದಕ್ಕೆ ಚೆನ್ನಾಗಿತ್ತು. ಇದರೊಳಗಡೆ ಸಾಕಷ್ಟು ಏನೈತಂತಾರ ಈ ಒಂದು ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತ ವಿಚಾರಧಾರೆಗಳನ್ನ ನಾವು ಗಮನಿಸ್ಬೇಕು. ಅದೇನಂತಾರ, ಬೃಹತ್ತಾದಂತ ಅರಣ್ಯ ಅಂತಂದ್ರ ಈ ಒಂದು ಜಗತ್ತು ಅನ್ನೋದು, ಭೂಮಿ ಅನ್ನೋದು. ಈ ಭೂಮಿ ಒಳಗಡೆ ಸುಂದರವಾದ ಅಲ್ಲಿ ಒಂದು ಏನಿತ್ತು, ಬೃಹತ್ ಆಕಾರದ ಒಂದು ಮರ ಇತ್ತು ಅಂತ ಹೇಳಿದೆ, ಸಂಪತ್ಭರಿತವಾದಂತ ಮರ ಇತ್ತು ಅಂತ ಹೇಳಿದೆ. ಆ ಸಂಪತ್ಭರಿತವಾದಂತ ಮರ ಯಾವುದಂತಾರ ನಮ್ಮ ರಾಷ್ಟ್ರಕ್ಕೆ ಅದನ್ನು ಹೋಲಿಸ್ಕೊಳ್ಬೇಕು, ಅದು ಭಾರತ. ಸೊ ಸಂಪತ್ಭರಿತವಾಗಿರ್ತಕ್ಕಂಥ ರಾಷ್ಟ್ರ ಯಾವುದಾಗಿತ್ತು ಅಂತಾರ ಭಾರತವಾಗಿತ್ತು. ಈ ಭಾರತದ ಸಂಪತ್ಭರಿತವಾದಂತ
ಸಂಪತ್ತನ್ನ ಲೂಟಿ ಮಾಡೋದಕ್ಕೆ ಬಂದವ್ರು ಯಾರು ಅಂತಾರ, ಅಲ್ಲಿ ಏನ್ ಬೇಟೆಗಾರರು ಬಂದ್ರು, ಹಂಗಿಲ್ಲಿ ಬಂದವ್ರು ಯಾರು ಅಂತಾರ ಬ್ರಿಟಿಷರು, ಯುರೋಪಿಯನ್ ಅವ್ರು ಏನ್ ಮಾಡಿದ್ರು ಭಾರತಕ್ಕೆ ಬಂದ್ರು. ಸೊ ಇದು ಭಾರತಕ್ಕೆ ಬಂದಂತ ಸಂದರ್ಭದೊಳಗಡೆ ಈ ಪಕ್ಷಿಗಳೆಲ್ಲವೂ ಕೂಡ್ಕೊಂಡು ಏನ್ ಮಾಡಿದ್ವು, ಹೇಗಾದ್ರೂ ಮಾಡಿ ಆ ಬಲೆಯನ್ನು ಎತ್ಕೊಂಡು ಹೋಗ್ಬೇಕು ಅಂತೇಳಿ ಏನ್ ಪ್ಲಾನ್ ಹಾಕಿದ್ವಲ್ಲ, ಹಂಗಿಲ್ಲಿ ಬ್ರಿಟಿಷರಿಂದ ಹೇಗಾದ್ರೂ ಮಾಡಿ ನಾವೇನ್ ಮಾಡ್ಬೇಕು, ಸ್ವಾತಂತ್ರ್ಯವನ್ನ ಪಡಿಬೇಕು ಅಂತೇಳಿ ಹೋರಾಟಕ್ಕೆ ನಿಂತಿದ್ದು ಯಾರು ಅಂತಾರ ನಮ್ಮ ಪೂರ್ವಜರು. ಭಾರತೀಯ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಲಕ್ಷಾಂತರ ಜನರು. ಸೊ ಒಟ್ಟಿಗೆ ಕೂಡ್ಕೊಂಡು ಇವ್ರು ಏನ್ ಮಾಡಿದ್ರು, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು. ಈ ಹೋರಾಟದ ಪ್ರತಿಫಲವಾಗಿ ಮುಂದೆ ಏನಾಯ್ತಂತಾರ ಸಂವಿಧಾನವನ್ನ ಕೂಡ ರಚನೆ ಮಾಡಿಕೊಂಡು ಆ ಸಂವಿಧಾನದ ಜಾರಿಗೆ ಬಂದಿರತಕ್ಕಂತ ದಿನವನ್ನೇ ನಾವು ಇವತ್ತು ಏನ್ ಮಾಡಕತ್ತೀವಿ ಅಂತಾರ ಗಣರಾಜ್ಯೋತ್ಸವ ಅಂತೇಳಿ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಈ ಗಣರಾಜ್ಯದ ಮಹತ್ವ ಈ ಒಂದು ಕಥೆ ಒಳಗಡೆ ಅಡಗಿರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ಇಂದಿನ ಅವಧಿ ಒಳಗಡೆ ಸುಮಾರು 6,50,000 ಜನಗಳ ಒಂದು ಹುತಾತ್ಮರನ್ನ ನಾವು ನೆನೆಯಲೇಬೇಕು. ಆ ಹುತಾತ್ಮರ ಸವಿ ನೆನಪಿಗಾಗಿ ಅವರು ದೊರಕಿಸಿಕೊಂಡಿರ್ತಕ್ಕಂಥ ಒಂದು ಸ್ವಾತಂತ್ರ್ಯದ ನಂತರ ಭಾರತಕ್ಕೆ ಏನ್ ಬೇಕಾಯ್ತಂತ ಒಂದು ಭವ್ಯವಾದಂತಹ ಸಂವಿಧಾನ ಬೇಕಾಯಿತು. ಆ ಸಂವಿಧಾನ ಜಾರಿಗೆ ಬಂದಿರತಕ್ಕಂತ ಒಂದು ಅವಧಿ 1950 ಜನವರಿ 26ರಂದು ಆ ಸಂವಿಧಾನ ಜಾರಿಗೆ ಬಂತು. ಆ ಸಂವಿಧಾನ ಜಾರಿಗೆ ಬಂದ ನಂತರ ಇವತ್ತು ನಾವು ಏನ್ ಮಾಡಕತ್ತೀವಿ, ಅದನ್ನ ಗಣರಾಜ್ಯೋತ್ಸವ ಅಂತೇಳಿ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನಾವು ಧ್ವಜಾರೋಹಣ ಮಾಡುವಂತ ಸಂದರ್ಭದೊಳಗಡೆ ನಾವು 2 ವಿಧಗಳನ್ನ ಗಮನಿಸ್ತೀವಿ, ಧ್ವಜಸ್ತಂಭವನ್ನ. ಸೊ ಆಗಸ್ಟ್ 15ರಂದು ನಾವು ಏನ್ ಮಾಡಿದ್ವಿ ಅಂತಾರ ಆ ಒಂದು ಧ್ವಜಾರೋಹಣವನ್ನು ಪ್ರಾರಂಭ ಮಾಡುವಂತ ಸಂದರ್ಭದೊಳಗಡೆ ಅದನ್ನ ಅರ್ಧಕ್ಕೆ ಕಟ್ಟಿರ್ತೀವಿ. ಅರ್ಧಕ್ಕೆ ಕಟ್ಟಿ ಅದನ್ನ ಏನ್ ಮಾಡ್ತೀವಿ, ಮೇಲೆ ಕೆರಿಸ್ತೀವಿ. ಸೊ ಅಂದ್ರೆ ಅರ್ಧಕ್ಕೆ ಕಟ್ಟಿ ಮೇಲೆ ಕೆರಿಸುವಂತ ಒಂದು ವಿಧಾನ ಏನಂತಂದ್ರ ಬ್ರಿಟಿಷರಿಂದ ಮುಕ್ತವಾಗಿ ನಾವೇನಾದ್ವಿ ಸ್ವಾತಂತ್ರ್ಯವನ್ನ ಪಡೆದುಕೊಂಡ್ವಿ ಅನ್ನೋದನ್ನ ತೋರಿಸ್ಕೊಳ್ಳೋದು. ಆಮೇಲೆ ನೆಕ್ಸ್ಟ್ ಬಂದು ನಾವು ಜನವರಿ 26ರಿಂದ ನಾವ್ ಏನ್ ಮಾಡ್ತೀವಿ ಅಂತಾರೆ ಈ ಧ್ವಜಾರೋಹಣವನ್ನ ಮೇಲ್ಗಡೆಯಿಂದ ಕಟ್ಟಿ ಅಲ್ಲೇ ಕಟ್ಟಿರ್ತೀವಿ. ಕಟ್ಟಿ ಏನ್ ಮಾಡ್ತೀವಿ, ಅದ್ರೊಳಗಡೆ ಹೂಗಳನ್ನ ಹಾಕಿ ನಾವ್ ಏನ್ ಮಾಡ್ತೀವಿ, ಆ ಧ್ವಜಾರೋಹಣ ಘೋಷಣೆ ಮಾಡ್ತೀವಿ. ಅಂದ್ರೆ ನಾವು ಈಗ ಏನ್ ಮಾಡಿವಿ, ಸ್ವಾತಂತ್ರ್ಯವನ್ನ ಪಡೆದುಕೊಂಡಿವಿ, ನಾವು ಬಲಿಷ್ಠರಾಗಿದ್ದೀವಿ ಅನ್ನೋ ಒಂದು ಸಂಕೇತವನ್ನ ತೋರಿಸುವಂತ ಈ ಗಣರಾಜ್ಯೋತ್ಸವ ದಿನ. ಸೊ ಈ ಧ್ವಜಾರೋಹಣದ ಮೂಲ ಉದ್ದೇಶ ಜಗತ್ತಿನ ರಾಷ್ಟ್ರಗಳಿಗೆ ನಾವು ಶಕ್ತಿಶಾಲಿ ಅನ್ನೋ ಒಂದು ತೋರಿಸುವ ವಿಚಾರ ಆಗಿರ್ಬೋದು. ಹಾಗೆ ಇಲ್ಲಿ ಶಿಸ್ತು ಅಂತೇಳಿ ನಾವು ಒಂದು ನೆನೆಸ್ಕೊಂಡಾಗ ಭಾರತೀಯ ಸೈನಿಕರನ್ನು ನಾವು ನೆನಪಿಸಿಕೊಳ್ಳಬೇಕು. ಸೊ ಈ ಧ್ವಜಾರೋಹಣ ನಡೆಯುವಂತ ಸಂದರ್ಭದೊಳಗಡೆ ನೀವು ರಾಷ್ಟ್ರಗೀತೆಯನ್ನ ಹಾಡ್ತಿರಲ್ಲ, ರಾಷ್ಟ್ರಗೀತೆಯನ್ನ ಹಾಡೋದಕ್ಕೆ ತೆಗೆದುಕೊಳ್ಳುವಂತ ಸಮಯ ಎಷ್ಟು ಹೇಳ್ರಿ? 48ರಿಂದ 52 ಸೆಕೆಂಡ್ಗಳ ಕಾಲ ನಾವೇನ್ ಮಾಡ್ತೀವಿ, ರಾಷ್ಟ್ರ ಗೀತೆಯನ್ನ ಹಾಡ್ತೀವಿ. ಸೊ ಇಲ್ಲಿ ದೆಹಲಿ ಒಳಗಡೆ ನಡೆಯುವಂತ ರಾಷ್ಟ್ರಗೀತೆ ಒಳಗಡೆ ಅಲ್ಲಿ ಸೈನಿಕರು ಯಾವ ರೀತಿಯಾದಂತ ಒಂದು ವ್ಯವಸ್ಥೆ ಮಾಡ್ಕೊಂಡಾರಂತಾರ 21 ತುಪಾಕಿಗಳನ್ನು ಹಾರಿಸ್ಬೇಕು ಅವರು. ಎಷ್ಟು? 21 ತುಪಾಕಿಗಳು. ರಾಷ್ಟ್ರಗೀತೆ ಫ್ಲಾಗ್ ಹೋಸ್ಟಿಂಗ್ ಆದ ನಂತರ, ರಾಷ್ಟ್ರಗೀತೆ ಪ್ರಾರಂಭ ಆಯ್ತ ನಂತರ 21 ತುಪಾಕಿಗಳನ್ನ ಹಾರಿಸ್ಬೇಕು. ಆ 21 ತುಪಾಕಿಗಳು ಏನಂತಾರ ಕೊನೆಯದಾಗಿ 52ನೇ ಸೆಕೆಂಡಿಗೆ 21ನೇ ತುಪಾಕಿ ಹಾರಲೇಬೇಕು. ಇರೋದು 52 ಸೆಕೆಂಡ್, ಹಾರಿಸೋದು 21 ತುಪಾಕಿ. ಆ 52ನೇ ಸೆಕೆಂಡ್ಗೆ ಮೊದಲೇ 21 ತುಪಾಕಿಗಳು ಹಾರ್ಬೇಕಂತಂದ್ರ ಎಷ್ಟೊಂದು ಅವರು ಶಿಸ್ತನ್ನ ಪರಿಪಾಲಿಸ್ತಾರ. ಸೊ ಅಂತ ಒಂದು ಶಿಸ್ತು ನಮ್ಮ ಮಕ್ಕಳಲ್ಲಿ ಬೆಳಿಬೇಕು. ಬೆಳೆಯೋದ್ರ ಜೊತೆಗೆ ರಾಷ್ಟ್ರಕ್ಕೆ ನಿಮ್ಮಿಂದ ಏನಾದ್ರೂ ಒಂದು ಕೊಡುಗೆಯನ್ನ ನೀಡಬೇಕು ಅನ್ನೋ ಒಂದು ವಿಚಾರದೊಂದಿಗೆ ಇದರ ಮೇಲೆ ಮಾತನಾಡಲು ಅವಕಾಶ ಮಾಡಿಕೊಂಡಿರ್ತಕ್ಕಂಥ ಸರ್ವ ಸದಸ್ಯರಿಗೂ, ಅಧ್ಯಕ್ಷರಿಗೂ ಮತ್ತು ಶಾಲಾ ಆಡಳಿತ ಮಂಡಳಿಯವರಿಗೂ ಹಾಗೂ ಮುಖ್ಯೋಪಾಧ್ಯಾಯರಿಗೂ ವಂದಿಸುತ್ತಾ ನನ್ನ 2 ಮಾತುಗಳಿಗೆ ವಿರಾಮ ನೀಡುತ್ತೇನೆ.